ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಧುಸ್ ವ್ಲಾಗ್. ಇವತ್ತು ನಾನು ವ್ಲಾಗ್ ಶುರು ಮಾಡ್ತಾ ಇರೋದು ನಮ್ಮ ಅಕ್ಕನ ಕಾರಿಂದ. ಸೊ ನಾವಿವತ್ತು ನೈಟ್ ಡ್ರೈವ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಊರು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಏನಕ್ಕಪ್ಪ ಅಂತ ಹೇಳಿದ್ರೆ ಇನ್ನ 10 ಮಿನಿಟ್ಸಲ್ಲಿ 12 o'clock ಆಗುತ್ತೆ. ಸೊ ನನ್ನ ಬರ್ತ್ಡೇ ಗಾಯ್ಸ್. ಓಕೆ, ಈಗ ಟೈಮ್ ಬಂದು 11:51. ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ ನನ್ನ ಅಕ್ಕ. ಹಾಯ್. ಹೆಲೋ. ಇವತ್ತು ನಾನು ಇವ್ರ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಇವರು ರೀಸೆಂಟಾಗಿ ಕಾರ್ ತೊಗೊಂಡಿದ್ದು. ಸೊ ತುಂಬ ಚೆನ್ನಾಗಿ ಡ್ರೈವ್ ಮಾಡ್ತಾರೆ. ನನಗಂತೂ ನೈಟ್ ರೈಡ್ ಅಂದರೆ ತುಂಬಾ ಇಷ್ಟ. ಸೊ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಫಸ್ಟು ಹೇಳು. ಗೈಸ್, ನಾನು ಹೇಳೋದೇ ಮರ್ತೋದೆ. ಸೊ ನಾಳೆ ನನ್ನ ಬರ್ತಡೇ ಸ್ಪೆಷಲ್. ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ, ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತೆಲ್ಲ ನಾನು ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲರೂ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ. ಸ್ಟೇ ಟ್ಯೂನ್. ಗೈಸ್, ಮೈಸೂರು ಹೈವೇಲಂತೂ ತುಂಬ ಚಳಿ ಗಾಯ್ಸ್. ಅದರಲ್ಲಂತೂ ಫಾಗ್ ಎಲ್ಲ ಬೀಳ್ತಾ ಇದೆ. ಮತ್ತು ಇಷ್ಟು ನೈಟಲ್ಲೂ ಗೈಸ್, ಈಗ ಟೈಮ್ ಬಂದು 11:59. ಈಗಲೂ ಕೂಡ ತುಂಬ ಗಾಡಿಗಳು, ತುಂಬ ಕಾರ್ಗಳು ಓಡಾಡ್ತಾ ಇದ್ದಾವೆ. ತುಂಬ ಚಳಿ ಇದೆ ಗಾಯ್ಸ್. ಈ ಟೈಮಲ್ಲಂತೂ ಟ್ರಾವೆಲ್ ಮಾಡೋದು, ಅದು ಈ ವೆದರಲ್ಲಿ ತುಂಬ ಕಷ್ಟ. ಥ್ಯಾಂಕ್ ಯು ಸಿಸ್ಟರ್ಸ್. ಗೈಸ್, God bless you. Be happy always. ಮಜಾ ಮಾಡು, ಎಂಜಾಯ್ ಮಾಡು ನಾಳೆ ಟ್ರಿಪ್ಪಲ್ಲಿ. ಗಾಡ್ ಬ್ಲೆಸ್ ಯು. Thank you guys. I got my cake. ನಮ್ಮೂರಿಗೆ ರೀಚ್ ಆಗಿದ್ದೀವಿ ಫೈನಲಿ. ಇವಾಗ ಮಲ್ಕೊಂಡು ಬೆಳಗ್ಗೆ ಬೇಗನೆ ಎದ್ದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಸೊ ಮತ್ತೆ ನಾನು ಬೆಳಗ್ಗೆ ಸಿಗ್ತೀನಿ. ಬಾಯ್ ಬಾಯ್ ಬಾಯ್. ಹಾಯ್ ಗಾಯ್ಸ್, ಇದು ನೆಕ್ಸ್ಟ್ ಡೇ ಬ್ಲಾಗು ಶುರು ಮಾಡಿರೋದು. ಸೊ ಇದು ನನ್ನ ಬರ್ತ್ಡೇ ಔಟ್ಫಿಟ್. ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ. ನಾನೇನೋ ರೆಡಿ ಆಗಿದ್ದೀನಿ, ಬಟ್ ಇನ್ನೋರು ಕೇಕೆ ತಂದಿಲ್ಲ, ತರಕ್ಕೆ ಹೋಗಿದ್ದಾರೆ. ಸೊ ತಂದಮೇಲೆ ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. Happy birthday to me. Happy birthday. ಗೈಸ್, ನನ್ನ ಬರ್ತಡೇ ಮುಗಿಸಿ ನಾವು ಇವಾಗ ಟ್ರಿಪ್ ಶುರು ಮಾಡಿದ್ದೀವಿ. ಅದಕ್ಕೂ ಮುಂಚೆ ಇವತ್ತು ನಾಳೆ ನಮ್ಮೂರಲ್ಲಿ ಹನುಮ ಜಯಂತಿ ಮಾಡ್ತಾಯಿದ್ದೀವಿ. 30ನೇ ವರ್ಷದ ಹನುಮ ಜಯಂತಿ. ನೋಡ್ಬೋದು ನನ್ನ ಹಿಂದೆ ಹನುಮಾನ್ ವಿಗ್ರಹ ಇಟ್ಟಿದ್ದಾರೆ. ಗೈಸ್, ನಮ್ಮೂರಲ್ಲಿ ಇವತ್ತು ಹನುಮ ಜಯಂತಿ ಇರೋದ್ರಿಂದ ನೋಡಿ ಹನುಮಾನ್ಸ್ ಮೂರ್ತಿಗಳನ್ನ ತಂದಿದ್ದಾರೆ. ಸೊ ನೀವು ನನ್ನಿಂದ ನೋಡ್ಬೋದು, ಪೊಲೀಸವರು ಎಲ್ಲ ಬಂದಿದ್ದಾರೆ. ಹನುಮಾನ್ ಜಯಂತಿಗೂ ಮುಂಚೆ ಪೊಲೀಸ್ ಪೆರೇಡ್ ನಡೆಯುತ್ತೆ. ಸೊ ಅದಕ್ಕೋಸ್ಕರ ಪೊಲೀಸವರೆಲ್ಲ ಇವತ್ತು ನಮ್ಮ ಊರಿನ ಮೈದಾನದಲ್ಲಿ ಸೇರಿಕೊಂಡಿದ್ದಾರೆ. ನೋಡ್ಬೋದು ಎಷ್ಟು ಪೊಲೀಸ್ ಜೀಪ್ಸ್ಗಳು ಎಲ್ಲ ಬಂದಿದೆ ಅಂತ. ಗಾಯ್ಸ್, 30 years ಹನುಮ ಜಯಂತಿ ಗಾಯ್ಸ್. ತುಂಬ ಗ್ರ್ಯಾಂಡಾಗಿರುತ್ತೆ ಗಾಯ್ಸ್. ನಾವಿವಾಗ ಹೊರಟಿದ್ದೀವಿ ಟ್ರಿಪ್ ಶುರು ಆಗಿದೆ. ಸೊ ನನ್ನ ಹನುಮ ಜಯಂತಿ ನಮ್ಮೂರಲ್ಲಿ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದು ನನ್ನ ಇನ್ನೊಂದು ಬ್ಲಾಗಲ್ಲಿ ಬರುತ್ತೆ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಇವಾಗ ನಾವು ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಮೈ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ. ಇವತ್ತು ನಾನಿರೋದು ನನ್ನ ಅಕ್ಕನ ಕಾರಲ್ಲಿ. ಹೆವಿ ಡ್ರೈವರ್ ಗಾಯ್ಸ್. ಸೊ ನಾವು ಹೊರಟಿದ್ದೀವಿ ಗಾಯ್ಸ್. ಹೌ ಇಸ್ ದ ಜೋಶ್? ಓಕೆ ಗಾಯ್ಸ್, ಈ ಜೋಶು ಕೊನೆವರೆಗೂ ಹಿಂಗೆ ಇರುತ್ತಾ ಅಂತ ನೋಡೋಣ. ಓಕೆ.
ಗೈಸ್ ನಾವು ಟ್ರಿಪ್ಗೆ ಹೊರಟಿದ್ದು. ಸೊ ಆನ್ ದ ವೇ ನಮಗೆ ಒಂದು ಟೆಂಪಲ್ ಸಿಕ್ತು. ನಾವು ಹೋಗ್ತಾರ ರೂಟ್ ಬಂದು ಪಿರಿಯಾಪಟ್ಟಣ, ಮಡಿಕೇರಿ ಮಾರ್ಗ ಹೋಗ್ತಾ ಇದ್ದೀವಿ. ಸೊ ನಾವು ಆನ್ ದ ವೇ ಹೋಗ್ಬೇಕಾದ್ರೆ ನಮಗೆ ಈ ಟೆಂಪಲ್ ಸಿಗುತ್ತೆ. ಯಾವ ಟೆಂಪಲ್ ಅಂತ ಹೇಳಿದ್ರೆ ಕನ್ನಂಬಾಡಮ್ಮ ಟೆಂಪಲ್ ಅಂತ ಹೇಳ್ತಾರೆ, ತುಂಬ ಪವರ್ಫುಲ್ಲು. ಸೊ ಹಾಗೆ ಒಂದು ಸ್ಟಾಪ್ ಕೊಟ್ಟು ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟು ಸೊ ಈಗ ನಾವು ಮತ್ತೆ ಟ್ರಿಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಗೋ. ಗೈಸ್ ನಾವಿವಾಗ ಒಂದು ಲಂಚ್ ಬ್ರೇಕ್ ತೊಗೊಂಡಿದ್ದೀವಿ. ಸೊ ನಾವಿವಾಗ ನಿಯರ್ ಮಡಿಕೇರಿ ಹತ್ತತ್ರ ಇದ್ದೀವಿ. ಮಡಿಕೇರಿಗಿನ್ನ 20 ಕಿಲೋಮೀಟರ್ ಇದೆ. ಸೊ ಇಲ್ಲೇ ಎಲ್ಲ ಪಾರ್ಕ್ ಮಾಡಿದ್ದೀವಿ. ಮನೆಯಿಂದ ಬಾತ್ ಮಾಡ್ಕೊಂಡು ಬಂದಿದ್ದೋ. ಸೊ ಅದೇ ತಿನ್ನೋಣ ಅಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಬನ್ನಿ ಗೈಸ್ ಊಟ ಮಾಡೋಣ. ಗೈಸ್ ನಾವೀಗ ಅಲ್ಲಿಂದ ಊಟ ಮಾಡಿಕೊಂಡು ಒಂದು ಲಾಂಗ್ ಡ್ರೈವ್ ಹೋಗ್ತಾ ಇರೋದು ಕಟೀಲಿಗೆ. ಸೊ ಇನ್ನು ನಮಗೆ 20 ಮಿನಿಟ್ಸ್ ತೋರಿಸ್ತಾ ಇದೆ. ಸೊ ಕೂತು ತುಂಬ ಬೋರ್ ಆಗ್ತಿದೆ ಅಂತ ಅಂತಾಕ್ಷರಿ ಆಡ್ತಾ ಇದ್ದೀವಿ. ಯಾರು ವಿನ್ ಆಗ್ತಾರೆ ನೋಡೋಣ ಬನ್ನಿ. ಸೂಜಿ ಮಲ್ಲಿ ಕಣ್ಣವಳು ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು. ಯಾವ ಲೆಟರ್ ನಮಗೆ? ಓಹೋ ಹಿಮಾಲಯ, ಓಹೋ ಹಿಮಾಲಯ, ಶಿವನಿಗೂ ಗಿರಿಜೆಗೂ ಪ್ರೇಮಾಲಯ, ನವವಧುವರರಿಗೆ ಪ್ರೇಮಾಲಯ. ಯಾ ಗೈಸ್ ಈ ಟೀಮೋರ್ ಬೇಗ ಸಾಂಗ್ ಹೇಳಲ್ಲ ಗೈಸ್. ಒಬ್ಬಳ ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ. ಓ ಅಂತ ಗೈಸ್. ಓ ವಂದನೆ ವಂದನೆ ಸಾವಿರ ವಂದನೆ ಚೆಲುವಿಗೆ ತೋರಿದ ಚೆಲುವಿನ ಬಂಗಾರಿಗೆ ಸೊಬಗಿನ ಸಿಂಗಾರಿಗೆ ವಂದನೆ 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 ಅಭಿನಂದನೆ. ಗೈಸ್ ಇವರೆಲ್ಲ ಕಾಫಿ ನಡು ಚಂದ ಮೈ ಮೇಲೆ ಹಾಕೋಬಿಟ್ಟವ್ರೆ ಗೈಸ್ ನಾವಿವಾಗ ಸಾಂಗು ಅಂತಾಕ್ಷರಿ ಕಾಂಪಿಟೇಷನ್ಲಿ ನಾನು ಮತ್ತೆ ನಮ್ಮ ಡ್ಯಾಡಿ ವಿನ್ ಆಗಿದ್ದೀವಿ. ಸೊ ಡ್ಯಾಡಿ ಹಲೋ ಹಾಯ್, ಏನ್ ಅನಿಸ್ತಿದೆ ವಿನ್ ಆಗಿರೋದು? ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಮಧುಶ್ರೀ ಅವರು ಬರ್ತಡೇ ಇರೋದ್ರಿಂದ ನಾವೇ ವಿನ್ ಆಗಿದ್ದೀವಿ. ಏನ್ ಕೊಡಿಸ್ತೀರಾ ವಿನ್ ಆಗಿರೋದಕ್ಕೆ ನಮಗೆ? ನಿಮಗೆ ಕ್ಯಾಡ್ಬರಿ ಚಾಕ್ಲೇಟ್ ಇಷ್ಟು ಉದ್ದ ಇರ್ತದಲ್ಲ, ಅದೇ ಚಾಕ್ಲೇಟ್ ಕೊಡ್ಸೋದು ನಿಮ್ಗೆ. ಓಕೆ ಗೈಸ್ ನಾವಪ್ಪ ನಾಳೆ ಚಾಕ್ಲೇಟ್ ಕೊಡಿಸ್ತಾರೆ. ಬ್ಲಾಗಲ್ಲಿ ಹಾಕ್ತೀನಿ. ಸೊ ಇವಾಗ ಕಟೀಲ್ಗೆ ಇನ್ನು 5 ಮಿನಿಟ್ಸ್ ರೀಚ್ ಆಗ್ತಾ ಇದೀವಿ ಗೈಸ್. ತುಂಬ ಹೊಟ್ಟೆ ಹಸ್ಬಿಟ್ಟಿದೆ, ಹೋಗಿ ತಿನ್ಕೊಂಡು ಮಲ್ಕೊಳ್ಳೋದೆ. ಗೈಸ್ ಇವಾಗ ರೀಚ್ ಆಗಿದ್ದೀವಿ ಕಟೀಲಿಗೆ ರೀಚ್ ಆಗಿದ್ದೀವಿ. ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಒಳಗಡೆ. ಬನ್ನಿ ಹೋಗೋಣ. ಗೈಸ್ ಬಂದಿದ್ದು ಲೇಟ್ ಆಗೋಯ್ತು ಅಂತ ದರ್ಶನ ಮಿಸ್ ಆಯಿತು. ಸೊ ಹೇಗೋ ಹೊಟ್ಟೆ ಹಸಿತಿದೆಯಲ್ಲ, ಅದಕ್ಕೆ ಊಟಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ. ಪ್ರಶ್ನೆ ಮಾಡುತ್ತಾರೆ, ಯಾಕೆ ಸೇರ್ಲಿಲ್ಲ? ಇವಾಗ ನಾವು ಉಡುಪಿ ರೀಚ್ ಆಗಿದ್ದೀವಿ. ಸೊ ಉಡುಪಿಗೆ ಬಂದು ಇಲ್ಲಿ ಸ್ಟೇ ಆಗೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದು. ಸೊ ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ. ಈಗ ರೂಮ್ ಎಂಟ್ರಿ ಆಗಿ
ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋದು ಗಾಯ್ಸ್. ತುಂಬ ಟಯರ್ಡ್ ಆಗಿದ್ದೀವಿ, ನೆಕ್ಸ್ಟ್ ಲೆವೆಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ ಎಲ್ಲರೂ ಆಲ್ಮೋಸ್ಟು. ಸೊ ನಾನು ಆ ಬ್ಲಾಗ್ನ ನೆಕ್ಸ್ಟು ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಗಾಯ್ಸ್, ಗುಡ್ ನೈಟ್ ಗೈಸ್. ಉಡುಪಿಗೆ ಬಂದು ಮಲ್ಕೊಳ್ಳೋಣ ಅಂತ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆದೋ. ಬಟ್ ಕೂತು ಒಂದೇ ಕಡೆ ಏನಾಗಿದೆ ಅಂತಂದರೆ ಎಲ್ಲರಿಗೂ ವಾಕ್ ಮಾಡಬೇಕು ಅಂತ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ರೂಮಿಂದ ಆಚೆ ಬಂದು ವಾಕ್ ಮಾಡೋಣ ಅಂತ ಇಲ್ಲಿ ಮಾಡ್ತಾಯಿದ್ದೀವಿ. ಸೊ ನಮ್ಮ ರೂಮ್ ಬಂದು ಅದು. ಸೊ ನಾವಿಲ್ಲಿ ಸರ್ಕಲಲ್ಲಿ ವಾಕ್ ಮಾಡ್ತಾಯಿದ್ದೀವಿ. ಸೊ ನೀವು ನೋಡ್ಬೋದು ಅದು ಕೃಷ್ಣಂತ ಆರ್ಚು ಅದೇನಿದೆ ಅದು. ಸೊ ಅಲ್ಲಿಂದ ಎಂಟ್ರೆನ್ಸು ನಾವು ಬೆಳಗ್ಗೆ ತೊಗೊತೀವಿ. ಹೀಗೆ ವಾಕ್ ಮಾಡ್ಕೊಂಡು ಓಡಾಡ್ತಾ ಇದ್ದೀವಿ ಗಾಯ್ಸ್. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಏನಾದ್ರು ತಿನ್ನೋಣ ಅಂದರೆ ಶಾಪ್ ಕೂಡ ಓಪನ್ ಆಗಿಲ್ಲ. ಹಂಗೆ ಓಡಾಡ್ಕೊಂಡಿದ್ದೀವಿ. ಗೈಸ್ ನನಗಂತೂ ತುಂಬ ನಿದ್ದೆ ಬರ್ತಾಯಿದೆ ಗೈಸ್. ಆಗ್ತಾಯಿಲ್ಲ, ಹೋಗಿ ಮಲ್ಕೊಬಿಡ್ತೀನಿ. ನಾಳೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.